ನಮಸ್ಕಾರ ವೀಕ್ಷಕರೇ, ಇವತ್ತು ಬೆಂಗಳೂರು ಕೊಡಿಗೆಹಳ್ಳಿ ಗೇಟ್ ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಇರುವ ಆಟೋ ಸ್ಟ್ಯಾಂಡ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸುತ್ತಿದ್ದಾರೆ. ಬ್ಯಾಟರಾಯನಪುರ ಕ್ಷೇತ್ರ ಕೊಡಿಗೆಹಳ್ಳಿ ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದ ಆಟೋ ನಿಲ್ದಾಣದ ಆಟೋ ಚಾಲಕರು ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಈ ಆಚರಣೆಗೆ ಶ್ರೀಯುತ ಕಂದಾಯ ಮಂತ್ರಿಗಳಾದ ಶ್ರೀ ಕೃಷ್ಣೇ ಬೈರೇಗೌಡರವರು ಆಟೋ ಚಾಲಕರನ್ನು ವಿಚಾರಿಸಿ ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಕನ್ನಡ ರಾಜ್ಯೋತ್ಸವ ಎಂದ ಕೂಡಲೇ ನಮಗೆ ನೆನಪಾಗುವುದು ಕನ್ನಡ ಪರ ಸಂಘಟನೆ ಹೋರಾಟಗಾರರು ಹಾಗೂ ಆಟೋ ಚಾಲಕರು. ಆಟೋ ಚಾಲಕರು ಪ್ರತಿ ವರ್ಷವೂ ಸಹ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸುತ್ತಾರೆ. ಕನ್ನಡ ರಾಜ್ಯೋತ್ಸವವನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಿ ತಮ್ಮ ಆಟಗಳನ್ನು ಶೃಂಗರಿಸಿ ಬರುವಂತಹ ಎಲ್ಲ ಗ್ರಾಹಕರಿಗೂ ಸಹ ಇವರು ಕನ್ನಡದಲ್ಲಿಯೇ ಮಾತನಾಡಿಸಿ ಕನ್ನಡದ ಗೌರವವನ್ನು ಉಳಿಸುತ್ತಾರೆ ನಮ್ಮ ಆಟೋ ಚಾಲಕರು. ಕನ್ನಡ ರಾಜ್ಯೋತ್ಸವ ಅಂದರೆ ನಿಮಗೆ ಜ್ಞಾಪಕ ಬರೋದು ಏನು ಸರ್? ಕನ್ನಡ ರಾಜ್ಯೋತ್ಸವ ನಮ್ಮ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತೀರಿ, ಅದಕ್ಕೋಸ್ಕರವಾಗಿ ಇದು ಮಾಡ್ತಾ ಇದ್ದೀರಿ. ಕನ್ನಡಿಗ ಅಂತಂದರೆ ಇವತ್ತು ಬೆಂಗಳೂರಲ್ಲಿ ಕನ್ನಡ ರಾಜ್ಯೋತ್ಸವ ಕನ್ನಡ ಉಳಿಬೇಕು ಅಂದರೆ ಆಟೋ ಚಾಲಕರೇ ಮಾಡ್ತಾ ಇರೋದು. ಬೇರೆ ಯಾವ ಸಂಘದ ರಕ್ಷಣಾ ವೇದಿಕೆ ಬಿಟ್ಟರೆ ಇನ್ಯಾರು ಮಾಡ್ತಾ ಇದ್ದಾರೆ? ಯಾರು ಎಲ್ಲ ಕನ್ನಡ ರಾಜ್ಯೋತ್ಸವ ಆಟೋದವರೇ ಮಾಡ್ತಾ ಇರೋದು. ಸರ್, ಕನ್ನಡ ರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿದ್ದೀರಾ, ನಿಮ್ಮ ಅಭಿಪ್ರಾಯ ಏನು ಸರ್? ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ, ಕನ್ನಡಕ್ಕೆ ಅಭಿಮಾನಕ್ಕೋಸ್ಕರ ಮಾಡ್ತಾ ಇದ್ದೀವಿ. 56 ವರ್ಷ ಆಯಿತು ನಮಗೆ ಕರ್ನಾಟಕ ಅಂತ ನಮಗೆ ಸಪ್ರೇಟಾಗಿ ನಮಗೆ ಬಂದಿರೋದು 56 ವರ್ಷದಿಂದ ನಾವು ಕನ್ನಡ ಆಗಿ ಹೆಮ್ಮೆ ತರೋ ವಿಷಯ ಅಂತಂದರೆ ಪ್ರತಿಯೊಬ್ಬರು ಯಾರ್ಯಾರಿದ್ದಾರೆ ಎಲ್ಲ ಕನ್ನಡ ಮಾತಾಡಬೇಕು. ಅದೇ ನಮಗೆ ಹೆಮ್ಮೆ ವಿಷಯ. ಎಲ್ಲಿನ ಬರಲಿ ಕನ್ನಡ ಕಲಿಬೇಕು, ಕನ್ನಡ ಮಾತಾಡಬೇಕು, ಕನ್ನಡ ಬಾಳಿಸ್ಬೇಕು. ಸುಮಾರು ಹಬ್ಬಗಳಿದ್ದಾವೆ ನಮಗೆ, ಮುಖ್ಯವಾಗಿ ಯುಗಾದಿ ಹಬ್ಬ, ದೀಪಾವಳಿ ಇವೆಲ್ಲ ಬರ್ತವೆ. ಕನ್ನಡ ರಾಜ್ಯೋತ್ಸವ ಅಂತಂದರೆ ಕನ್ನಡಿಗರೇ ಒಂದು ಹೆಮ್ಮೆ, ಅದನ್ನು ನಾವು ಆಚರಿಸ್ಬೇಕು ಚೆನ್ನಾಗಿ. ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಈ ಗುಂಡಾಂಜನೇಯ ಸ್ವಾಮಿ ಆಟೋ ಚಾಲಕರ ಸಂಘದ ವತಿಯಿಂದ ಪ್ರತಿ ವರ್ಷ ತುಂಬ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಒಂದು ಅವಕಾಶದಲ್ಲಿ ನಮ್ಮ ಈ ಭಾಗದ BJPಯ ಮುಖಂಡರಂತ ನಮ್ಮ ಭದ್ರಾಪುರ ಲೋಟೆಯ ಬಡಾವಣೆ ಭಾಗದ ನಮ್ಮ ರವಿ ಸರ್ ಕೂಡ ಆಗಮಿಸಿದ್ದಾರೆ. ಹಾಗೆ ನಮ್ಮ ಸಂಜೀವ್ ನಗರ ಭಾಗದ ಇನ್ನೂರ BJP ಮುಖಂಡರಂತ ನಮ್ಮ ಮಂಜಣ್ಣವರು, ಇವಂತ ಎಲ್ಲ ಆಮೇಲೆ ನಮ್ಮ ಕುಮಾರಣ್ಣವರು, ಆಮೇಲೆ ನಮ್ಮ ಆಟೋ ಚಾಲಕ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದು ತುಂಬ ಮನೆಯಿಂದ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾರೆ. ಹಾಗೆ ಕೂಡ ನಮ್ಮ ದೇವಿಯ ಪ್ರತಿಷ್ಠಾಪನೆ ಕೂಡ ಆಗಿದೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ರಿಗೂ ಭಗವಂತ ಒಳ್ಳೆಯ ಆರೋಗ್ಯ ಆಯುಷ್ಯ ಯಶಸ್ಸು ಎಲ್ಲವನ್ನು ಕೊಟ್ಟು ಕರುಣಿಸಲಿ.
ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರೂ ಕನ್ನಡನ ಚೆನ್ನಾಗಿ ಮಾತಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಪರಭಾಷಿಕರಿಗೆ ಕನ್ನಡದ ಬಗ್ಗೆ ಹೇಳ್ಕೊಡ್ಬೇಕು. ಬಂದವ್ರಿಗಾಗಲಿ ಹೋಗೋರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕನ್ನಡನ ಜಾಸ್ತಿ ಬಳಸಿ ಮಾತಾಡಿ. ನಮ್ಮ ಕನ್ನಡ ಉಳಿತಾ ಇದೆ ಒಂದು ಇದರಲ್ಲಿ ಅಂತಂದರೆ ಜಾಸ್ತಿ ಅಂದರೆ ನಮ್ಮ ಚಾಲಕರಿಂದನೇ ಅಂತಲೇ ಹೇಳ್ಬೇಕಾಗ್ತದೆ. ಕನ್ನಡ ಪರ ಹೋರಾಟಗಾರರಿದ್ದಾರೆ, ಎಲ್ಲರೂ ಆಚರಣೆ ಮಾಡ್ತಾಯಿದ್ದಾರೆ. ಈ ನವೆಂಬರ್ ತಿಂಗಳಲ್ಲಿ ಕನ್ನಡ ಬರೀ ಆಚರಣೆ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿದೆ. ಎಲ್ಲರೂ ಮಾತಾಡ್ತಾ ಕನ್ನಡನ ಪ್ರತಿ ತಿಂಗಳು ಕನ್ನಡನ ಮಾತಾಡಿ ಉಳಿಸಿ ಬೆಳೆಸಿ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಕನ್ನಡ ಉಳಿಸಿ ಅಂತ ಕೇಳ್ದ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭುವನೇಶ್ವರಿ. ವಿಡಿಯೋ ತೆಗಿತಾರೆ ಬಾರೆ ಕೆಳಗೆ ಹಂಗೆ ಹೋಗ್ಬಿಡ ಕೇಳಿದ್ರು ಮುಂದೆ ఎప్పుడు 9:30 వచ్చింది. ಇಂದು ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿರ್ತಕ್ಕಂಥ ನಮ್ಮೆಲ್ಲ ಆಟೋ ಚಾಲಕ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೊತೆಗೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳು. ಗುಂಡಾಂಜನೇಯ ಸ್ವಾಮಿ ಆಟೋ ಚಾಲಕರ ಸಂಘ ಇವತ್ತು ಆಂಜನೇಯನ ಆಶೀರ್ವಾದದಿಂದ ನಿರಂತರವಾಗಿ ಜನರ ಸೇವೆಯನ್ನು ಮಾಡ್ತಾ ಜನಕ್ಕೆ ಈ ಭಾಗದಲ್ಲಿ ತಮ್ಮ ಸೇವೆಯ ಮೂಲಕ ಪ್ರತಿದಿನ ಮನೆ ಮಾತಾಗಿರ್ತಕ್ಕಂಥ ನಮ್ಮೆಲ್ಲ ಆಟೋ ಚಾಲಕರಿಗೂ ಕೂಡ ತಾಯಿ ಓಂ ಶಕ್ತಿ ದೇವರು ಇವತ್ತು ನಿಮ್ಗೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ, ಅವರ ಆಶೀರ್ವಾದ ಸಿಗಲಿ.
ಸರ್ ಇದು ತುಂಬ ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದಾರೆ ಗುಂಡಾಂಜನೇಯ ಆಟೋ ಚಾಲಕರು. ತುಂಬ ವರ್ಷದಿಂದ ಇಲ್ಲಿ ರಾಜ್ಯೋತ್ಸವ ಮಾಡ್ಕೊಂಡಿದ್ದಾರೆ. ನಮ್ಮನ್ನು ಆಹ್ವಾನ ಮಾಡಿದ್ದಾರೆ. ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ನಮ್ಮ ಗುಂಡಾಂಜನೇಯ ಸ್ವಾಮಿ ದೇವರ ಹೆಸರು ಇಟ್ಕೊಂಡು ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಏನೂ ತೊಂದರೆ ಆಗದಿದ್ದಂಗೆ ನಡ್ಕೊಂಡೋಗಲಿ. ಭಗವಂತ ಅವ್ರಿಗೆ ಐಶ್ವರ್ಯಕ್ಕೆ ಕೊಟ್ಟು ಕಾಪಾಡಲಿ. ನಮ್ಮೆಲ್ಲರಿಗೂ ಅಭಿನಂದನೆಗಳು. ರಾಜ್ಯೋತ್ಸವದ ಶುಭಾಶಯಗಳು. నేను ఆయన ఒకే ఛానల్ వర్క్ చేస్తాను ఇక్కడ మయూర దాంతో చేస్తాను. దాని నుంచి అంత పరిచయం ಮೊದಲಿಗಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರೂ ಕನ್ನಡ ಮಾತಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಎಲ್ಲ ಏನೋ ಎಲ್ಲೇ ವ್ಯಾಪಾರ ಆಗಲಿ ವ್ಯವಹಾರ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಫಸ್ಟು ಮಾತೃಭಾಷೆನೇ ಬಳಸಬೇಕೇ ಹೊರತು ಅದಕ್ಕೆ ಮಿಕ್ಸ್ ಮಾಡಿ ನಾವೇನೇನೋ ಮಾತಾಡೋಕೆ ಹೋಗ್ತೀವಿ, ಅಲ್ಲೆಲ್ಲ ವ್ಯರ್ಥ ಅನಿಸುತ್ತೆ. ನಾನು ಹೇಳೋದು ಸ್ಪಷ್ಟವಾಗಿ ಕನ್ನಡ ಮಾತಾಡೋಣ ಅಂತ ನಾನು ಭಾವಿಸಿ ಹೇಳಬೇಕು ಅಂತ ಆಸೆ ಪಡ್ತಿದ್ದೀನಿ. ಬಟ್ ಈಗ ನಮ್ಮ ಆಟೋ ಸ್ಟ್ಯಾಂಡ್ ಏನಿದೆ, ಈಗ ಹೇಳ್ತಿರೋದೇನೆಂದರೆ ಆಟೋ ಸ್ಟ್ಯಾಂಡು ತುಂಬ ವರ್ಷಗಳಿಂದ ಇದು ಕನ್ನಡ ರಾಜ್ಯೋತ್ಸವ ಅನ್ನೋ ಒಂದು ಉತ್ಸವನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ, ಅಂದರೆ ಮಾಡ್ತಾ ಬಂದಿದ್ದಾರೆ. ಈಗಲೂ ಕೂಡ ಅದನ್ನು ಹಂಗೆ ಮುಂದುವರಿಸ್ತಾ ಇದ್ದಾರೆ. ಮುಂದುವರಿಸ್ಕೊಂಡು ಇನ್ನೂ ಹೆಚ್ಚೆಚ್ಚು ಕೆಲಸಗಳ ಕಾರ್ಯಗಳನ್ನ ಮಾಡ್ತಾ ಒಂದಷ್ಟು ಅನ್ನ ಸಂತರ್ಪಣೆ, ಕನ್ನಡ ರಾಜ್ಯೋತ್ಸವದಲ್ಲಿ ಒಂದಷ್ಟು ಕವಿಗಳ ಬಗ್ಗೆ ಒಂದಷ್ಟು ಅವೇರ್ನೆಸ್ ಅಂತ ಮೂಡಿಸ್ಬೇಕು ಅಂತ ಆಸೆ ಪಡ್ತೀನಿ. ಈ ಥರದ್ದೆಲ್ಲ ಮಾಡ್ತಾ ಬಂದರೆ ನಮಗೂ ಕೂಡ ಅಟ್ಲೀಸ್ಟ್ ಏನೋ ಕನ್ನಡ ಉಳಿತದೆ ಅನ್ನೋದು ನಮಗೂ ಒಂದು ಆಸೆ. ಕನ್ನಡ ಮಾತಾಡ್ತಾರೆ, ಏನು ಮಾಡ್ತೀರಾ, ಕನ್ನಡನ ಒಂದಷ್ಟು ಇನ್ನೊಂದು ಎತ್ತರಕ್ಕೆ ತೊಗೊಂಡೋಗ್ಬೇಕು ಅಂತ ಆಸೆ ಪಡ್ತೀನಿ. ನಾವು ಒಂದು ದೊಡ್ಡ ಹಬ್ಬದ ಥರ ಸೆಲೆಬ್ರೇಷನ್ ಮಾಡ್ತೀವಿ. ಯಾಕೆಂದರೆ ನಮ್ಮ ಕನ್ನಡ ಮಾತೃಭಾಷೆ ಬರೀ ಭಾಷೆ ಅಲ್ಲ, ಅದು ಭಾವನೆ, ನಮ್ಮ ಭಾವನೆ ಕನ್ನಡ ಆಗಿರೋದ್ರಿಂದ ನಾವು ಅದನ್ನು ತುಂಬ ವಿಜೃಂಭಣೆಯಿಂದನೇ ಆಚರಣೆ ಮಾಡ್ತೀವಿ. ಒಂದು 10 ಜನಕ್ಕೆ ಒಂದಷ್ಟು ಅನ್ನ ಸಂತರ್ಪಣೆ ಇರ್ತದೆ. ಆಮೇಲೆ ಆಟೋಗಳನ್ನ ಒಂದಷ್ಟು ಸಿಂಗಾರ ಮಾಡಿ ಅದನ್ನು ರ್ಯಾಲಿಗಳಾಗಿ ನಾವು ಇದನ್ನು ಮಾಡ್ತೀವಿ. ಆಟೋ ಉತ್ಸವ ಅಂತ ಮಾಡ್ತೀವಿ. ಅದು ಆಗಿದ್ದೆ ಮತ್ತು ಒಂದು ಅಣ್ಣಮ್ಮ ದೇವಿ ಆಗಲಿ, ನಮ್ಮ ಓಂ ಶಕ್ತಿ ದೇವಿ ಆಗಲಿ, ಈ ಥರ ದೇವರುಗಳನ್ನ ಇವತ್ತು ನಾವು ತಂದು ನಮ್ಮ ಸ್ಟ್ಯಾಂಡಲ್ಲಿ ಅಣ್ಣಮ್ಮ ದೇವಿ, ಓಂ ಶಕ್ತಿ ದೇವಿನ ತಂದು ಇವತ್ತು ಒಂದು ಪೂಜೆ ಪುರಸ್ಕಾರಗಳನ್ನ ಮಾಡಿ ನಮ್ಮ ಕನ್ನಡತನನ ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನೋ ಒಂದು ಆಸೆಗೋಸ್ಕರ ಇವತ್ತು ಕೂಡ ಹೋರಾಡ್ತಿರೋರು. ಅದರಲ್ಲೂ ಮೊದಲನೇದಾಗಿ ಆಟೋದವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ನೋಡಿದ್ರಲ್ಲ ಅದ್ದೂರಿಯಾದ ಕನ್ನಡ ರಾಜ್ಯೋತ್ಸವವನ್ನು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಶ್ರೀ ವಿಷ್ಣು ಟಿವಿ.